ಇನ್ನೊಂದು ಅಂದ್ರೆ ನಾನ್ ಸರಿ ಯೋಚನೆ ಮಾಡ್ತೀನಿ ಅನ್ನೋ ಯೋಚನೆ ಅವ್ರಿಗೆ. ಸೊ ಅವ್ರು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ಏನಾದ್ರು ನನ್ನ ಕೇಳ್ತಿದ್ರು ಅಂತ ಅನ್ಸುತ್ತೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಹೇಳೋದ್ರ ಪ್ರಕಾರ ಅವ್ರು ಇರೋದು ಹಾಗೆ, ಅಂದ್ರೆ ಇಷ್ಟಪಟ್ರೆ ಮಾತ್ರ ಇಸ್ ವೆರಿ ಮೂಡಿ ಅನ್ನೋದನ್ನೆಲ್ಲ. ಫಸ್ಟ್ ವೀಕು ಆ ಬಂದಂತ ಎನರ್ಜಿ, ಫಸ್ಟ್ 2-3 ವೀಕ್ಸ್ ಆ ಬಂದಂತ ಎನರ್ಜಿ ಅವ್ರನ್ನ ಹಂಗ್ ಮಾಡ್ತಿತ್ತು. ಮತ್ತೆ ವ್ಯಕ್ತಿ ಅಲ್ಲೋ ಅಂದ್ರೆ ಅವ್ರು ಜಗಳ ಆಡ್ತಾ ಇದ್ದಿದ್ದೆ ಜಗದೀಶ್ ಸರ್ ಜೊತೆ. ಅಲ್ಲಿ ಆಪೋಸಿಟ್ ಅಲ್ಲಿ ಯಾರೋ ಇದ್ರು, ನಾನು ಜಗಳ ಮಾಡೋದಕ್ಕಾಗ್ಲಿ, ನಾನು ಕಿರ್ಚಾಡೋದಕ್ಕಾಗ್ಲಿ, ನನಗ್ ಸಿಟ್ಟು ಬರ್ಸೋದಕ್ಕಾಗ್ಲಿ ನನಗಿದ್ರು. ಆಮೇಲೆ ಯಾರು ಮಾಡ್ಲಿಲ್ಲ. ಮಾಡ್ದಾಗ ರಿಯಾಕ್ಟ್ ಮಾಡಿದೀನಿ ಅಂತ. ಸೊ ನನಗದು ನಾನು ಯಾವಾಗ್ಲೇ ಪ್ರಶ್ನೆ ಮಾಡಿದ್ರು ಅವ್ರು ಕರೆಕ್ಟಾಗಿ ಇಂಥ ರೀಸನ್ಸ್ ನನಗೆ ಕೊಡ್ತಿದ್ರು. ಸೊ ಅದು ನನ್ನಿಂದ ಅಲ್ಲ ಅಂತ. ಅಂಡ್ ಆ ವ್ಯಕ್ತಿಗೆ ನನ್ನ ಮೇಲೆ ಕಂಪ್ಲೇಂಟ್ ಇರಲಿಲ್ಲ, ನಾನೇನು ಹೇಳ್ತಿದ್ದೀನಿ ಸರಿ ಅನ್ನೋದಿತ್ತು. ಸೊ ನನ್ನಿಂದ, ನನ್ನ ಒಳ್ಳೆ ಯೋಚನೆಗಳಿಂದ ಅವ್ರಿಗೇನೋ ಒಂದು ಹೆಲ್ಪ್ ಆಗಿದೆ ಅನ್ನೋದಾದ್ರೆ ನನಗೆ ಖುಷಿ. ಇಲ್ಲಿ ಯಾರನ್ನು ನಾ ಕರೆದು ಬನ್ನಿ ನಾ ಪಾಸಿಟಿವ್ ಮಾಡ್ತೀನಿ ಅಂತ ಕೂಡಿಸ್ಕೊಂಡಿದ್ದಂತೂ ಖಂಡಿತವಾಗ್ಲೂ ಇಲ್ಲ. ಇಫ್ ಯು ಹ್ಯಾವ್ ಚೂಸನ್ ಮೀ, ನನ್ನ ಹತ್ರ ಬಂದು ಮಾತಾಡ್ಬೇಕಂದ್ರೆ ನನ್ನ ಯೋಚನೆಗಳೇ ನಿಮ್ಮ ಹತ್ರ ನಾನು ಶೇರ್ ಮಾಡೋದಕ್ಕೆ ಸಾಧ್ಯ. ಅದಿಷ್ಟ ಆಗಿ ನಂಗೆ ಗೊತ್ತಿಲ್ಲ, ಅದು ಅವರೇ ಹೇಳ್ಬೇಕು. ಅವ್ರು ನನ್ನಿಂದ ಬದಲಾದ್ರೆ ಇದೆಲ್ಲ ನನಗೆ ಯಾವತ್ತೂ ಅಲ್ಲಿ ಒಳಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವ್ರು ಇರೋದು ಹಾಗೆ ಅಂದಿದ್ರು.